ಎರಡು ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪದಲ್ಲಿ ಹೋಗಿ ಒಂದು ಈಸಿ ಚೇರ್ ಹಾಕಿ ಕೂತ್ಕೊಂಡ್ರು, ಒಂದು ವಾಕಿಂಗ್ ಮಾಡಿದ್ರು, ಸ್ಕೂಬಾ ಡೈವಿಂಗ್ ಮಾಡಿದ್ರು, ಎಲ್ಲರೂ ಲಕ್ಷದ್ವೀಪಕ್ಕೆ ಬನ್ನಿ ಅಂದರು. ಅಷ್ಟೇ. 800 ಕೋಟಿ ಲಾಸ್ ಒಂದು ರಾಷ್ಟ್ರಕ್ಕೆ. 800 ಕೋಟಿ. ಮಾಲ್ಡೀವ್ಸ್ 800 ಕೋಟಿ ಲಾಸ್. 10,000 ಜನ ಅಲ್ಲಿಗೇನು ಮಾಲ್ಡೀವ್ಸ್ಗೆ ಹೋಗಬೇಕು ಅಂತಿದ್ರು, ಎಲ್ಲ ಕ್ಯಾನ್ಸಲ್. ಮಾಲ್ಡೀವ್ಸ್ನ ಎಲ್ಲ ಬುಕಿಂಗ್ ನಿಲ್ಲಿಸಿದ ಈಸ್ ಮೈ ಟ್ರಿಪ್. ಅಯೋಧ್ಯೆ ಮತ್ತು ಲಕ್ಷದ್ವೀಪಕ್ಕೆ ಹೆಚ್ಚು ಸೌಲಭ್ಯ ನೀಡುವ ಭರವಸೆ. 10,000 ಅಂದರೆ ಒಂದು ದಿವಸಕ್ಕೆ 10,000 ರೂಮ್ ರೆಂಟ್ ಏನಿರುತ್ತೆ. 10,500ಕ್ಕೂ ಹೆಚ್ಚು ಹೋಟೆಲ್ ಬುಕಿಂಗ್ ಕ್ಯಾನ್ಸಲ್. 10,500 ಹೋಟೆಲ್ ಬುಕಿಂಗ್ ಕ್ಯಾನ್ಸಲ್. 5,520 ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್. ಯಾರು ಮಾಡಿದ್ದು? ಎಲ್ಲ ಭಾರತೀಯರು. 800 ಕೋಟಿ ರೂಪಾಯಿ ಮಾಲ್ಡೀವ್ಸ್ಗೆ ನಷ್ಟ. ಈಗ ನೀವು ಕೇಳ್ತಾ ಇರ್ಬೋದು, ಏನ್ರಿ ಯಾವುದೊಂದು ರಾಷ್ಟ್ರಕ್ಕೆ ನಷ್ಟ ಆದಾಗ ಏನು ಖುಷಿ ಪಡ್ತಾ ಇದ್ದೀರಾ ಅಂತೇಳಿ. ಖಂಡಿತವಾಗೆಲ್ಲ ಸರ್. ಮಾಲ್ಡೀವ್ಸ್ಗೆ ಭಾರತ ಮಾಡಿದಂಥ ಸಹಾಯ ಇದೆಯಲ್ಲ, ಅದನ್ನು ಮಾಲ್ಡೀವ್ಸ್ ನೆನಪಿಸ್ಕೋಬೇಕಾಗಿತ್ತು. ಎಲ್ಲೂ ಕೂಡ ನರೇಂದ್ರ ಮೋದಿ ಅವರು ಮಾಲ್ಡೀವ್ಸ್ನ ಒಂದೇ ಒಂದು ಶಬ್ದ ಯೂಸ್ ಮಾಡಲಿಲ್ಲ. ಲಕ್ಷದ್ವೀಪ ಬನ್ನಿ ಅಂತ ಯೂಸ್ ಮಾಡಿದರು. ಈ ನಡುವೆ ಭಾರತೀಯರಾದ ನಾವು ಕೂಡ ವಿಶೇಷವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಲಕ್ಷದ್ವೀಪಕ್ಕೆ ಇರುವಂತಹ ಕೆಲವು ಅಡೆತಡೆ, ಪರ್ಮಿಟ್ ವಿಚಾರ, ಕೆಲವುದಕ್ಕೆಲ್ಲ ಪರ್ಮಿಟ್ ಇದೆ, ಅಷ್ಟು ಸಲೀಸಲ್ಲ, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಅದಾಗ್ಬಿಟ್ರೆ ಖಂಡಿತವಾಗ್ಲೂ ಲಕ್ಷದ್ವೀಪ ಯಾವ ರೀತಿಯ ಪ್ರವಾಸಿ ತಾಣ ಆಗುತ್ತೆ ಅಂತಂದರೆ, ನಿಮ್ಗೆ ಗೊತ್ತಿರಲಿ, 15 ಲಕ್ಷ ಜನ ಪ್ರತಿ ವರ್ಷ ಮಾಲ್ಡೀವ್ಸ್ಗೆ ಹೋಗ್ತಾರೆ. 15 ಲಕ್ಷ ಜನ, ಅದರಲ್ಲಿ 20% ನಮ್ಮದೇ. 2-3 ಲಕ್ಷ ಜನ ನಾವೇ ಹೋಗ್ತೀವಿ. ಈಗ 2 ದಿನದಲ್ಲಿ 800 ಕೋಟಿ ಇವರಿರೋದೇ ಮಾಲ್ಡೀವ್ಸ್ ಪ್ರವಾಸೋದ್ಯಮದಿಂದ. ಹಾಗಿದ್ರೆ ಏನಿದು? ಹೇಳಿದ್ದನ್ನು ಕೇಳಿಸಿಕೊಂಡು ಜರಿದ ಮಾತುಗಳಿಂದ ಕೊರಗಿ ಕೂರುಗುವ ಭಾರತ ಈಗಿಲ್ಲ. ಮೊದಲೆಲ್ಲ ನಿಮ್ಗೆ ಗೊತ್ತಿರ್ಬೋದು, 93ರಲ್ಲಿ ಅಟ್ಯಾಕ್ ಆಯ್ತಲ್ವಾ, ಮುಂಬೈ ಮೇಲೆ ಅಟ್ಯಾಕ್ ಆಯ್ತಲ್ವಾ. ನಮ್ಮ ಸೈನಿಕರು ಹೇಳ್ತಾರೆ ಹೊಡೆಯೋಣ ಸರ್. ಆದರೆ ಭಾರತದ ಪ್ರಧಾನಿಗಳು ಯಾವತ್ತೂ ಕೂಡ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಬೇಡ, ನಾವು ಅಮೆರಿಕದ ಬಳಿ ಹೋಗಿ ದೂರ ಕೊಡೋಣ. ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದರು, जिनकी भाषा है पाकिस्तान की, जिनकी भाषा है उसी भाषा में जवाब देंगे.